ಕರ್ನಾಟಕದಲ್ಲಿ 29,600 ಗ್ರಾಮಗಳಿದೆ. ಈ 29,600 ಗ್ರಾಮಗಳಲ್ಲಿ 2.5 ಲಕ್ಷ ದೇವಸ್ಥಾನಗಳಿದೆ. ಮುಜರಾಯಿ ದೇವಸ್ಥಾನ ಬಿಟ್ಟು 2.5 ಲಕ್ಷ ದೇವಸ್ಥಾನಗಳಿದೆ ಕರ್ನಾಟಕದಲ್ಲಿ. ಅದರಲ್ಲಿ ಮುಜರಾಯಿ ದೇವಸ್ಥಾನ 34,563 ದೇವಸ್ಥಾನಗಳು ಮುಜರಾಯಿ ದೇವಸ್ಥಾನ ಇದೆ. ಯಾವ ಸರ್ಕಾರ ಬರುತ್ತೋ ಆ ಸರ್ಕಾರ ಆ ದೇವಸ್ಥಾನಗಳನ್ನು ತನ್ನ ತೆಕ್ಕೆಗೆ ತಗೊಂಡು ಆ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅನ್ನೋದ್ರ ಮುಖಾಂತರ ಸರ್ಕಾರ ವ್ಯವಸ್ಥೆಯನ್ನು ಮಾಡುತ್ತೆ. ನಾನು ಆ ವಿಷಯಕ್ಕೆ ಹೋಗೋದಿಲ್ಲ. ಆದರೆ ಈ 2.5 ಲಕ್ಷ ದೇವಸ್ಥಾನಗಳೇನಿದೆ, ಈ 2.5 ಲಕ್ಷ ದೇವಸ್ಥಾನಗಳನ್ನು ಕಟ್ಟಿರ್ತಕ್ಕಂಥದ್ದು ಯಾವುದೇ ಒಬ್ಬ ಸರ್ಕಾರದ ಅಲ್ಲ, ಯಾವುದೇ ಒಬ್ಬ ರಾಜಕಾರಣಿ ಅಲ್ಲ, ಸರ್ವೇ ಸಾಮಾನ್ಯ ಭಕ್ತರ ಹಣದಿಂದ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಈ 2.5 ಲಕ್ಷ ದೇವಸ್ಥಾನಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ಯಾವ ರಾಜಕೀಯ ವ್ಯಕ್ತಿ, ಯಾವುದೇ ಸರ್ಕಾರದಿಂದ ಅಲ್ಲ, ಸರ್ವೇ ಸಾಮಾನ್ಯರ ಭಕ್ತರ ಶ್ರದ್ಧಾಭಕ್ತಿ ಹಣದಿಂದ ಆ ದೇವಸ್ಥಾನ ಕಟ್ಟಿದ್ದಾರೆ. ಆದರೆ ಯಾವಾಗ ಲಾಭ ಬರುತ್ತೋ ಆ ಲಾಭ ಬಂದಂಥ ಸಂದರ್ಭದಲ್ಲಿ ಆ ದೇವಸ್ಥಾನಗಳನ್ನು ಸರ್ಕಾರ ತನ್ನ ಕಪಿಮುಷ್ಟಿಗೆ ತಗೊಳ್ತಕ್ಕಂಥ ಕೆಲಸವನ್ನು ಮಾಡುತ್ತಷ್ಟೇ. ಯಾವ ಸರ್ಕಾರವೂ ದೇವಸ್ಥಾನ ಕಟ್ಟಿಲ್ಲ. ಹೀಗೆ ಇಂಥ ದೇವಸ್ಥಾನಗಳು ಇವತ್ತು 2.5 ಲಕ್ಷ ದೇವಸ್ಥಾನಗಳು ಮತ್ತೊಮ್ಮೆ ಆ ದೇವಸ್ಥಾನಗಳು ತನ್ನ ಗತಕಾಲದ ಇತಿಹಾಸವನ್ನು ಕಾಣುವಂಗಾಗಬೇಕು. ದೇವಾಲಯ ಅಂತ ಕೇಳಿದರೆ ಅದೊಂದು ಶ್ರದ್ಧಾ ಕೇಂದ್ರ, ದೇವಸ್ಥಾನ ಅಂತ ಕೇಳಿದರೆ ಅದೊಂದು ಭಕ್ತಿ ಕೇಂದ್ರ, ದೇವಾಲಯ ಅದೊಂದು ಧಾರ್ಮಿಕ ಕೇಂದ್ರ, ದೇವಾಲಯ ಜ್ಞಾನ ಕೇಂದ್ರ, ದೇವಾಲಯ ಅನ್ನ ಕೇಂದ್ರ, ದೇವಾಲಯ ಸಂಸ್ಕಾರ ಕೇಂದ್ರ, ದೇವಾಲಯ ನಮ್ಮೆಲ್ಲರಿಗೂ ಒಂದು ಸಂಸ್ಕಾರವನ್ನು ನೀಡ್ತಕ್ಕಂಥ ಸುಸಂಸ್ಕೃತವಾಗಿರ್ತಕ್ಕಂಥ ಒಂದು ಕೇಂದ್ರ. ಮನಸ್ಸಿನ ದುಃಖವನ್ನು ದೂರ ಮಾಡಿ ಮನಸ್ಸಿಗೆ ಶಾಂತಿಯನ್ನು, ಮುದವನ್ನು, ಸಂತೋಷವನ್ನು ಕೊಡ್ತಕ್ಕಂಥ ಒಂದು ಆಧ್ಯಾತ್ಮಿಕ ಜಾಗ ಅಂತ ಇದ್ದರೆ ಅದು ದೇವಸ್ಥಾನ ಮಾತ್ರ. ಇನ್ಯಾವುದರಿಂದನೂ ಸಾಧ್ಯ ಇಲ್ಲ, ಇನ್ಯಾವುದರಿಂದನೂ ಸಾಧ್ಯ ಇಲ್ಲ. ಅಂಥ ದೇವಸ್ಥಾನಗಳು 5 ಪ್ರಕಾರದ ದೇವಸ್ಥಾನ ಇದೆ. ಮೊದಲಿನ ಸಾವಿರಾರು ವರ್ಷಗಳಿಂದ ನಮ್ಮ ದೇವಸ್ಥಾನಗಳು ನಿರ್ಮಾಣ ಆಗ್ತಾ ಇದ್ದು, ದೇವಸ್ಥಾನಗಳು ಮೊದಲು ನಿರ್ಮಾಣ ಆಗ್ತಾ ಇದ್ದು, ಆಮೇಲೆ ಗ್ರಾಮ ನಿರ್ಮಾಣ ಆಗ್ತಾ ಇತ್ತು. ಮೊದಲು ಗ್ರಾಮ ನಿರ್ಮಾಣ ಆಗ್ತಿರಲಿಲ್ಲ. ನಮ್ಮ ಇಂದಿನ ಪೂರ್ವಜರ ಪರಂಪರೆಯಲ್ಲಿ ದೇವಸ್ಥಾನ ಮೊದಲು ಕಟ್ತಾ ಇದ್ರು. ದೇವಸ್ಥಾನ ಮೊದಲಾಗೋದು, ಆ ದೇವಸ್ಥಾನಕ್ಕೆ ಜೀವನಕ್ಕೊಂದು ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರ ಗ್ರಾಮ ನಿರ್ಮಾಣ ಆಗೋದು. ಇಂಥ ಗ್ರಾಮಗಳಿಗೆ ಆಲಯಾಶ್ರಿತ ಗ್ರಾಮಗಳು ಅಂತ ಕರೀತಾ ಇದ್ದು. ಈ ಆಲಯಾಶ್ರಿತ ಗ್ರಾಮಗಳು ಬರ್ತಾ 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 ಗ್ರಾಮಗಳು ನಿರ್ಮಾಣ ಆದೋ, ಗ್ರಾಮಕ್ಕೊಂದು ದೇವಸ್ಥಾನ ಬೇಕು ಅಂತ 2ನೇದಾಗಿ ದೇವಸ್ಥಾನ ಕಟ್ಟಲಿಕ್ಕೆ ಶುರು ಮಾಡಿದರು. ಇನ್ನು 3ನೇದಾಗಿ ಉದ್ಭವ ದೇವಸ್ಥಾನಗಳು, 4ನೇದಾಗಿ ಒಂದು ಸಮಾಜದ ಒಂದು ಜಾತಿಯ ದೇವಸ್ಥಾನಗಳು, 5ನೇದಾಗಿ ಒಬ್ಬ ವ್ಯಕ್ತಿಗೆ ಭಗವಂತ ಶಕ್ತಿ ಕೊಟ್ಟ, ಒಬ್ಬ ವ್ಯಕ್ತಿಯೇ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಶುರು ಮಾಡ್ದ. ಹೀಗೆ ಈ 5 ಪ್ರಕಾರದ ದೇವಸ್ಥಾನಗಳು ಸೇರಿಸಿದರೆ 2.5 ಲಕ್ಷ ನಾನು ಪದೇ ಪದೇ ಉಲ್ಲೇಖ ಮಾಡ್ತಾ ಇದ್ದೀನಿ. ಈ 2.5 ಲಕ್ಷ ದೇವಸ್ಥಾನಗಳು ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ದೇವಸ್ಥಾನ ಅಂತ ಕೇಳಿದರೆ ಬರೀ ಅದೊಂದು ಧಾರ್ಮಿಕ ಪೂಜಾ ಪಾಠ ಇತ್ಯಾದಿಗೆ ಸೀಮಿತವಾಗಿರಲಿಲ್ಲ. ಒಂದು ದೇವಸ್ಥಾನ ಅಂತ ಕೇಳಿದರೆ ಅದೊಂದು ವಿದ್ಯಾ ಕೇಂದ್ರವಾಗಿತ್ತು. ಅಲ್ಲಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಜಾಗ ಯಾವುದು ಅಂತ ಕೇಳಿದರೆ ಅದು ದೇವಸ್ಥಾನವಾಗಿತ್ತು. ಆ ದೇವಸ್ಥಾನದ ಜಾಗಕ್ಕೊಂದು ಶಬ್ದ ಬಳಸ್ತಾ ಇದ್ದರು, ಘಟಿಕಾ ಕೇಂದ್ರ ಅಂತ ಹೇಳ್ತಿದ್ರು. ಘಟಿಕಾ ಕೇಂದ್ರ ಅಂತ ಕೇಳಿದರೆ ಆ ದೇವಸ್ಥಾನ ಪಕ್ಕ ಒಬ್ಬ ಸ್ವಾಮೀಜಿಗಳು, ಆ ಸ್ವಾಮೀಜಿಗಳು ಅಲ್ಲಿನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಆ ದೇವಸ್ಥಾನದ ಆಧಾರದ ಮೇಲೆ ಮಾಡ್ತಾಯಿದ್ರು. ಅಂಥ ವ್ಯವಸ್ಥೆಗೆ ಘಟಿಕಾ ಕೇಂದ್ರ ಅಂತ ಹೇಳ್ತಾ ಇದ್ದರು. ನಮ್ಮೆಲ್ಲ ದೇವಸ್ಥಾನಗಳು ಆ ಘಟಿಕಾ ಕೇಂದ್ರಗಳು ನಡೆಸ್ತಾ ಇದ್ದು. ಅಲ್ಲಿ ಯಾರು ಪ್ರತಿಭಾವಂತ ವಿದ್ಯಾರ್ಥಿ ಆಗ್ತಾನೆ ಅಂಥವನಿಗೆ ಹೇಳ್ತಾ ಇದ್ರು ಸಾಹಸ ಘಟಿಕೆ ಅಂತ ಹೇಳ್ತಾ ಇದ್ರು. ಇವತ್ತು ನಮ್ಮ ಫೆಲೋಶಿಪ್ಗಳೇನಾಗ್ತಾ ಇದೆ, ಘಟಿಕೋತ್ಸವ. ಆ ಘಟಿಕೋತ್ಸವಗಳ ಅರ್ಥ ಈ ಘಟಿಕಾದಿಂದ ಬಂದಂಥದ್ದೇ ಆ ಘಟಿಕೋತ್ಸವ. ನಮ್ಮ ಹಳೆದನ್ನು ಯಾವುದನ್ನು ಬಿಟ್ಟಿಲ್ಲ. ಅದೇ ಪರಂಪರೆ ಇವತ್ತು ಬೇರೆಯ ಹೆಸರಿನಲ್ಲಿ ಮುಂದುವರೆದಿದೆ. ಹೀಗೆ ಆ ರೀತಿ 4ನೇ ಶತಮಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆರಂಭ ಆದಂಥ ಮೊದಲ ವಿಶ್ವವಿದ್ಯಾಲಯ ಅಂತ ಕೇಳಿದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ತಾಳಗುಂದ ಅಂತ ಒಂದು ಗ್ರಾಮ ಇದೆ. ಮಯೂರವರ್ಮನ ಜನ್ಮಸ್ಥಾನದ ಪಕ್ಕ ಇರತಕ್ಕಂಥ ಒಂದು ಗ್ರಾಮ ಅದು. ಅಂದಿನ ಹೆಸರು ಸ್ಥಾನಕುಂದೂರು ಅಂತ. ಅಲ್ಲಿ ಒಂದು ದೇವಸ್ಥಾನ ಇದೆ. ಇವಾಗ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕ್ರಿಸ್ತ ಶಕದ ಮೊದಲನೇ ದೇವಸ್ಥಾನ ಅಂತ ಕೇಳಿದರೆ ಅಲ್ಲಿನ ಪ್ರಣವೇಶ್ವರ ದೇವಸ್ಥಾನ. ಅದು ನಮ್ಮ ಕರ್ನಾಟಕದ ಮೊದಲ ದೇವಸ್ಥಾನ. ಕ್ರಿಸ್ತ ಶಕ 350ರಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಇವತ್ತಿಗೂ ಅದರ ಅವಶೇಷ, ಇವತ್ತಿಗೂ ಆ ಜಾಗದಲ್ಲಿ ಆ ದೇವಸ್ಥಾನ ಇದೆ. ಇಂಥ ಒಂದು ದೇವಸ್ಥಾನದಲ್ಲಿ ಮಯೂರವರ್ಮನ ಕಾಲದಲ್ಲಿ ಕ್ರಿಸ್ತ ಶಕ 450ನೇ ಇಸ್ವಿಯಲ್ಲಿ ನರ್ಮದಾ ನದಿಯಿಂದ 4,000 ಜನ ಋತ್ವಿಕರನ್ನ ಕರ್ಕೊಂಡು ಬಂದು
ಅಲ್ಲಿ 3,000 ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂಥ ಒಂದು ಘಟಿಕಾ ಕೇಂದ್ರ ಕ್ರಿಸ್ತಶಕ ನಾಲ್ಕೂವರೆ ಶತಮಾನದಲ್ಲಿ ಮಯೂರವರ್ಮನ ಕಾಲದಲ್ಲಿತ್ತು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯ ತಾಲ್ಲೂಕಿನ ಅಗಡಿ ಅನ್ನೋ ಒಂದು ಗ್ರಾಮದಲ್ಲಿ ಸುದತ್ತಾಚಾರ್ಯ ಅಂತಕ್ಕಂಥವರು ಅಲ್ಲಿರ್ತಕ್ಕಂಥ ಮುಕ್ಕಣ್ಣೇಶ್ವರನ ದೇವಸ್ಥಾನದಲ್ಲಿ ಒಂದು ಗುರುಕುಲವನ್ನು ನಡೆಸ್ತಾ ಇದ್ದರು. ಆ ಘಟಿಕಾ ಕೇಂದ್ರದ ಮುಖಾಂತರವೇ ಸಳ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹುಲಿಯನ್ನು ಕೊಂದು ಪರಿಣಾಮ ಹೊಯ್ಸಳ ಸಾಮ್ರಾಜ್ಯ ನಿರ್ಮಾಣ ಕಾರಣ ಆಗಿದ್ದು ಆ ಸಳನಿಂದ ಅದು ಒಂದು ಘಟಿಕಾ ಕೇಂದ್ರ. ಹೀಗೆ ಒಂದು ದೇವಸ್ಥಾನದ ಪಕ್ಕ ಒಂದು ವಿಶ್ವವಿದ್ಯಾಲಯ ಇತ್ತು. ಇನ್ನು 3ನೇ ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕದ್ದು 8, 9, 10ನೇ ಶತಮಾನದಲ್ಲಿ ಕರ್ನಾಟಕವನ್ನು ಆಳಿದಂಥ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ರಾಜ ಇಮ್ಮಡಿ ಪುಲಿಕೇಶಿ ಬಾದಾಮಿಯ ರಾಜ್ಯವನ್ನು ಮಾಡಿಕೊಂಡು ಕರ್ನಾಟಕವನ್ನು ಮಾತ್ರ ಅಲ್ಲದೆ ನರ್ಮದಾ ನದಿಯ ದಂಡೆಯವರೆಗೆ ಹೋಗಿ ಹರ್ಷವರ್ಧನನಿಗೆ ತನ್ನ ಗೆಲುವಿನ ಅಂದರೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ಕೊಟ್ಟಂಥ ಒಬ್ಬ ರಾಜ. ಆ ಇಮ್ಮಡಿ ಪುಲಿಕೇಶಿಯ ಕಾಲಘಟ್ಟದಲ್ಲಿ ಬಿಜಾಪುರ ಜಿಲ್ಲೆಯ ಇಂಡಿಯ ಸಾಲೋಟ್ಗಿ ಅಂತ ಅಂದಿನ ಹೆಸರು ಸಾಲ್ ಪಾವಟಗಿ ಅಂತ ಅಂದಿನ ಹೆಸರು. ಇವತ್ತದು ಸಾಲೋಟ್ಗಿ ಅಂತ ಗ್ರಾಮವಾಗಿದೆ. ಆ ಸಾಲೋಟ್ಗಿಯ ಗ್ರಾಮದಲ್ಲಿ ನಾನು ಹೇಳಿದರೆ ತುಂಬ ಜನರಿಗೆ ಇವತ್ತು ಆಶ್ಚರ್ಯ ಅನ್ನಿಸ್ಬೋದು, ಈಗೂ ಸಾಧ್ಯನಾ ಅಂತ. ಇವತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋಗಿ ವಿದ್ಯೆಯನ್ನು ಪಡೆದು ವಾಪಸ್ ಬರ್ತಕ್ಕಂಥದ್ದು ಹೈಯರ್ ಸ್ಟಡೀಸ್, ವಿದೇಶದಲ್ಲಿ ಹೋದರೆ ಪ್ರತಿಭಾವಂತ ಅನ್ನುವ ಒಂದು ಹೆಸರು ಬಂದುಬಿಟ್ಟಿದೆ ಇವತ್ತು, ದುರಂತ. ಆದರೆ ಜಗತ್ತಿನ 27 ದೇಶಗಳಿಂದ ಕರ್ನಾಟಕದ ಬಿಜಾಪುರದ ಇಂಡಿಯ ಸಾಲೋಟ್ಗಿಗೆ ಬರ್ತಾಯಿದ್ರು, ಇಲ್ಲಿ ವಿದ್ಯೆಯನ್ನು ಕಲಿತು ವಾಪಸ್ ಹೋಗ್ತಾಯಿದ್ರು. ಅಂಥ ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕದಲ್ಲಿತ್ತು. ಆ ವಿಶ್ವವಿದ್ಯಾಲಯ ಇದ್ದಿದ್ದಲ್ಲಿ ನಮ್ಮದೇ ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸಾಲೋಟ್ಗಿಯಲ್ಲಿ. ಆ ಶಿವಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಹಿಂಭಾಗದಲ್ಲಿ ಕಲ್ಯಾಣಿ ಇದೆ, ಅದ್ರ ಮುಂಭಾಗದಲ್ಲಿ ಶಾಸನ ಇದೆ. ಆ ಶಾಸನದ ಮೇಲೆ ಈಗ ಹೋದರೂ ಯಾರು ಬೇಕಾದರೂ ಹೋಗಿ ನೋಡಬಹುದು. ಅಲ್ಲಿ ಆ ಶಿಲಾಶಾಸನದಲ್ಲಿ ಕೆತ್ತಿದ್ದಾರೆ ಜಗತ್ತಿನ 27 ದೇಶಗಳಿಂದ ಇಲ್ಲಿಗೆ ಬರ್ತಾಯಿದ್ರು ಅಂತ. ಇನ್ನು 4ನೇ ವಿಶ್ವವಿದ್ಯಾಲಯ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲ್ಲೂಕಿನ ನಾಗಾವಿ ವಿಶ್ವವಿದ್ಯಾಲಯ. ರಾಷ್ಟ್ರಕೂಟರ ರಾಜಧಾನಿಯಾಗಿರ್ತಕ್ಕಂಥ ಮಾನ್ಯಕೇಡದಿಂದ 12 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಚಿತ್ತಾಪುರ ಅಂತಕ್ಕಂಥ ಗ್ರಾಮದಲ್ಲಿ ನಾಗಾವಿ ಎಲ್ಲಮ್ಮನ ದೇವಸ್ಥಾನ ಇದೆ. ರಾಷ್ಟ್ರಕೂಟರ ಕುಲದೇವತೆ. ಆ ಕುಲದೇವತೆಯನ್ನು ಆಧಾರ ಮಾಡಿಕೊಂಡು ಇವತ್ತಿಗೂ ಆ ಗ್ರಾಮದಲ್ಲಿ ಇರತಕ್ಕಂಥ ಒಂದು ಸಣ್ಣ ಕೊಳದಿಂದ 380 ಎಕರೆಗೆ ನೀರಾವರಿ ಆಗುತ್ತೆ. ಆ ದೇವಿಯ ಮುಂಭಾಗದಲ್ಲಿ ಬರ್ತಕ್ಕಂಥ ಜಲ 380 ಎಕರೆಗೆ ನೀರಾವರಿ ಕೊಡುತ್ತೆ. ಅನ್ನವನ್ನು ಆ ದೇವಿ ಕೊಡ್ತಾಳೆ. ಅದರ ಜೊತೆಯಲ್ಲಿ ಅದರ ಹಿಂಭಾಗದಲ್ಲಿ ಒಂದು ದೇವಸ್ಥಾನ ಇದೆ, ಬ್ರಹ್ಮ ವಿಷ್ಣು ಮಹೇಶ್ವರರ ದೇವಸ್ಥಾನ ಇದೆ. ಅದರ ಪಕ್ಕದಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಸಂಜೀವಿನಿ ಆಂಜನೇಯ ಅಂತ ಹೇಳ್ತಾರೆ. ಅದರ ಮುಂಭಾಗದಲ್ಲಿ 64 ಕಂಬಗಳಿದೆ. ನಮ್ಮ ಪ್ರಾಚೀನ ವಿದ್ಯೆಗಳೇನಿತ್ತು 64 ವಿದ್ಯೆಗಳು, 64 ವಿದ್ಯೆಗಳನ್ನು ಕೆತ್ತಿರ್ತಕ್ಕಂಥ ಕಂಬಗಳಲ್ಲಿದೆ. ಹೀಗೆ ನಮ್ಮ ಕರ್ನಾಟಕ ನಾನು ದೇಶದ ಬಗ್ಗೆ ಮಾತಾಡಲಿಲ್ಲ. ಕರ್ನಾಟಕದಲ್ಲಿ ಪ್ರತಿಯೊಂದು ದೇವಸ್ಥಾನದ ಮುಂಭಾಗ, ದೇವಸ್ಥಾನದ ಹಿಂಭಾಗದಲ್ಲಿ ಒಂದೊಂದು ಘಟಿಕಾ ಕೇಂದ್ರಗಳ ಆರಂಭವಾಗಿದ್ದು 4ನೇ ಶತಮಾನದಿಂದ ವಿಜಯನಗರ ಸಾಮ್ರಾಜ್ಯ ಕಟ್ಟಕಡೆಯ ಮೈಸೂರು ಸಾಮ್ರಾಜ್ಯದವರೆಗೆ ಒಂದು ದೇವಾಲಯ ಕೇಂದ್ರ ಮಾಡಿಕೊಂಡು ಶಿಕ್ಷಣವನ್ನು ಕೊಡ್ತಕ್ಕಂಥ ಆ ಅನ್ನದಾಸೋಹವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದ್ದಿದ್ದು ಕರ್ನಾಟಕದಲ್ಲಿ. 1497ನೇ ಇಸ್ವಿಯಲ್ಲಿ ಬ್ರಿಟಿಷ್ನವ್ರು ನಮ್ಮ ದೇಶಕ್ಕೆ ಕಾಲಿಟ್ಟರು. ನಾವು ಹೇಳ್ತೀವಿ ಇವತ್ತು ನಮ್ಮ ದೇಶಕ್ಕೆ ಶಿಕ್ಷಣ ಕೊಟ್ಟಿದ್ದು ಬ್ರಿಟಿಷ್ನವರು ಅಂತ. ಇವತ್ತು ಅದೇ ಕುರುಡು ಇತಿಹಾಸವನ್ನು ನಾವು ಓದ್ತಾ ಇದ್ದೀವಿ. ನಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಬೇಕು, ಸರಿಯಾಗಿರ್ತಕ್ಕಂಥ ದೃಷ್ಟಿಯನ್ನು ಬೆಳೆಸ್ಕೊಳ್ಬೇಕು. ಜಗತ್ತಿಗೆ ವಿಜ್ಞಾನವನ್ನು ಕೊಟ್ಟಿದ್ದು, ಜಗತ್ತಿಗೆ ಅಕ್ಷರವನ್ನು ಕೊಟ್ಟಿದ್ದು, ವಿಶ್ವವಿದ್ಯಾಲಯ ಕೊಟ್ಟಿದ್ದು ಕರ್ನಾಟಕದವರು. ನಲಂದ ವಿಶ್ವವಿದ್ಯಾಲಯ ಆರಂಭ ಆದಂಥ ಸಂದರ್ಭದಲ್ಲಿ ತಾಳಗುಂದ ವಿಶ್ವವಿದ್ಯಾಲಯ ಇತ್ತು. ಹೀಗೆ ನಮ್ಮ ದೇವಸ್ಥಾನಗಳು ವಿದ್ಯಾಕೇಂದ್ರಗಳಾಗಿದ್ದು, ನಮ್ಮ ದೇವಸ್ಥಾನಗಳು ಅನ್ನಛತ್ರಗಳಾಗಿದ್ದು. ಇವತ್ತಿಡೀ ದೇಶದಲ್ಲಿ ಎಲ್ಲೂ ನೋಡಲಿಕ್ಕಾಗದೇ ಇರತಕ್ಕಂಥ ಒಂದು ಅನ್ನದ ದಾಸೋಹದ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ದೇವಸ್ಥಾನ, ಯಾವುದೇ ಮಠ, ಯಾವುದೇ ಮಂದಿರಕ್ಕೆ ಹೋಗಲಿ ಇವತ್ತು ನೂರಾರು ಸಾವಿರಾರು ಸಂಖ್ಯೆಯ ಪ್ರಮಾಣದಲ್ಲಿ ಅನ್ನವನ್ನು ದಾಸೋಹ ಮಾಡ್ತಕ್ಕಂಥ ಒಂದು ಪರಂಪರೆ ಈ ಮಠಗಳಿಂದ, ಈ ದೇವಸ್ಥಾನಗಳಿಂದ ಆರಂಭವಾಯಿತು. ಹೀಗೆ ದೇವಸ್ಥಾನ ಒಂದು ಅನ್ನವನ್ನು ನೀಡ್ತಕ್ಕಂಥ ದಾಸೋಹ ಪರಂಪರೆಗೆ ಹೆಸರಾಗಿರ್ತಕ್ಕಂಥದ್ದು ದೇವಸ್ಥಾನಗಳು. ಇನ್ನು 3ನೇದಾಗಿ ನಮ್ಮೆಲ್ಲ ದೇವಸ್ಥಾನಗಳು ನ್ಯಾಯ ಕೇಂದ್ರಗಳಾಗಿದ್ದು. ಯಾವ ದೇವಸ್ಥಾನವು ಕಾಟಾಚಾರದ ಆಟಕ್ಕೋಸ್ಕರ ದೇವಸ್ಥಾನ ಕಟ್ಟಿರಲಿಲ್ಲ. ನಮ್ಮ ಪ್ರತಿಯೊಂದು ದೇವಸ್ಥಾನವು ಸುಪ್ರೀಂ ಕೋರ್ಟ್ ಕೊಡಲಿಕ್ಕಾಗದೇ ಇರತಕ್ಕಂಥ, ಹೈಕೋರ್ಟ್ ಕೊಡಲಿಕ್ಕಾಗದೇ ಇರತಕ್ಕಂಥ ಜಡ್ಜ್ಮೆಂಟನ್ನು ನಮ್ಮ ದೇವಸ್ಥಾನದಲ್ಲಿ ದೇವರು ಕೊಡುವಂಥ ವ್ಯವಸ್ಥೆ ಈ ದೇಶದಲ್ಲಿತ್ತು, ಈ ನಾಡಿನಲ್ಲಿತ್ತು, ಈ ಸಂಸ್ಕೃತಿಯಲ್ಲಿತ್ತು.
ಇವತ್ತಿಗೂ ನಮ್ಮ ಕರ್ನಾಟಕದ ಬೀದರ್ ಜಿಲ್ಲೆಗೆ ಹೋದರೆ, ಬೀದರ್ ಜಿಲ್ಲೆಗೆ ಇತ್ತೀಚೆಗೆ ನನಗೆ ಕೆಲಸ ಬಂದಮೇಲೆ ನಾವು ಒಂದು 8 ಜನ ಕಾರ್ಯಕರ್ತನ ಕರ್ಕೊಂಡು ಬೀದರ್ ಜಿಲ್ಲೆಗೆ ಹೋದು ನರಸಿಂಹಜರ ನೋಡಬೇಕು ಅಂತ. ನರಸಿಂಹಜರಾಗ ಹೋದಾಗ ಎಲ್ರಿಗೂ ಗೊತ್ತಿದೆ, ದೊಡ್ಡದಾಗಿರ್ತಕ್ಕಂಥ ಪರ್ವತ, ಎದೆಯ ಮಟ್ಟಕ್ಕಿರ್ತಕ್ಕಂಥ ನೀರಿನಲ್ಲೇ ಹೋಗಬೇಕು, 150 ಅಡಿ ಆ ನೀರಿನಲ್ಲೇ ಹೋಗಬೇಕು. ನನ್ನ ಜೊತೆಗೆ ಬಂದಂಥ 8 ಜನ ಕಾರ್ಯಕರ್ತರ ಜೊತೆಯಲ್ಲಿ ಎಲ್ಲರೂ ಡ್ರೆಸ್ಸನ್ನು ತೆಗೆದು ಬದಲಾಯಿಸ್ಕೊಂಡು ಒಳಗಡೆಗೆ ಹೋಗ್ಲಿಕ್ಕೆ ಶುರು ಹೋಗಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿ ಗುಡಿ ಮುಂಭಾಗದಲ್ಲಿರ್ತಕ್ಕಂಥ ಒಬ್ಬ ಅರ್ಚಕರು ಒಂದು ಸಣ್ಣ ಮಾತು ಹೇಳಿದರು. ನೋಡಿ, ಒಳಗಡೆ ಹೋಗ್ತೀರಿ, ಸುಮಾರು ಒಂದು 150 ಅಡಿಯಷ್ಟು ದೂರ ಹೋಗಬೇಕು. ಹೋಗೋದಕ್ಕೆ ಮುಂಚೆ ಒಮ್ಮೆ ನೆನಪು ಮಾಡ್ಕೊಳ್ಳಿ, ತುಂಬ ತಪ್ಪು ಮಾಡಿದರೆ, ತುಂಬ ಮೋಸ ಮಾಡಿದರೆ, ತುಂಬ ಅನ್ಯಾಯ ಮಾಡಿದರೆ ಒಳಗಡೆ ಹೋಗಬೇಡಿ, ಆವು ಚೇಳಿದೆ, ಸ್ವಲ್ಪ ಎಚ್ಚರಿಕೆ ಅಂತ ಹೇಳಿದರು. ನನ್ನ ಜೊತೆಗೆ ಬಂದವರು 8 ಜನರಲ್ಲಿ 5 ಜನ ಹೇಳಿದರು, ಇಲ್ಲ ಸರ್ ನನಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಇದೆ, ನೀರಿನ ಕಂಡ್ರೆ ಸ್ಕಿನ್ ಅಲರ್ಜಿ ಆಗುತ್ತೆ, ನೀವು ಹೋಗಿ ಬನ್ನಿರಿ, ನಾವಿಲ್ಲೇ ನಿಂತ್ಕೊಂಡು ನಮಸ್ಕಾರ ಮಾಡ್ತೀವಿ, ದೇವ್ರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದರು. ಸುಪ್ರೀಂ ಕೋರ್ಟ್ ಕೊಡಲಿಕ್ಕಾಗದೇ ಇರೋ ತೀರ್ಪನ್ನು ಭಗವಂತ ಮೂಕ ಸಾಕ್ಷಿಯಾಗಿ ಕೊಡ್ತಾನೆ. ಇದು ನಮ್ಮ ದೇಶ, ಇದು ನಮ್ಮ ಸಂಸ್ಕೃತಿ. ನಮ್ಮ ಗುಡಿಯಲ್ಲಿ ದೇವರು ಮಾತಾಡಲಿಲ್ಲ, ಆದರೆ ದೇವರು ಜಡ್ಜ್ಮೆಂಟ್ ಕೊಟ್ಟಂಥ ದೇಶ ನಮ್ಮದು, ನಮ್ಮ ಸಂಸ್ಕೃತಿ ನಮ್ಮದು. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಹಿಂದೂ ಸಂಸ್ಕೃತಿ. ದೂರದ ಹೊನ್ನಾಳಿಯ ದಾವಣಗೆರೆ ಜಿಲ್ಲೆಯಲ್ಲಿ ಹೊನ್ನಾಳಿ ಅಂತಿದೆ. ಆ ಹೊನ್ನಾಳಿಯಲ್ಲಿ ಚೆನ್ನಪ್ಪ ಸ್ವಾಮಿ ಮಠ ಅಂತಿದೆ. ಆ ಚೆನ್ನಪ್ಪ ಸ್ವಾಮಿ ಮಠದಲ್ಲಿ ಇಷ್ಟು ದಪ್ಪದೊಂದು ಕಲ್ಲಿದೆ. ಆ ಕಲ್ಲನ್ನು ಯಾರು ಬೇಕಾದ್ರೂ ಮೇಲೆ ಕೆತ್ತಬಹುದು. ಆದರೆ ಅಣ್ಣ ತಮ್ಮಂದಿರು ಜಗಳ ಆಡಿ ಜಮೀನು ನಂದು ಹೆಚ್ಚು ಬರಬೇಕು, ನಂದು 1 ಎಕರೆ ಇದೆ ಅಂತ ಹೇಳಿ ಅಣ್ಣ ಹೇಳ್ತಾನೆ. ತಮ್ಮ ಹೇಳ್ತಾನೆ, ನಿಂದು 1 ಎಕರೆ ಇಲ್ಲ, ನಿಂದಿರೋದೆ 3/4 ಎಕರೆ ಅಂತ ಹೇಳ್ತಾನೆ. ಇಲ್ಲ, ವ್ಯಾಜ್ಯ ಆಗುತ್ತೆ, ಕೋರ್ಟ್ಗೆ ಹೋಗೋದು ಬೇಡ, ಚೆನ್ನಪ್ಪ ಸ್ವಾಮಿ ಮಠಕ್ಕೆ ಹೋಗೋಣ, ಪೂಜೆ ಮಾಡಿಸೋಣ. ಪೂಜೆ ಮಾಡಿಸಿದ ಮೇಲೆ ನೀನು ಒಂದು ಸರಿ ಆ ಕಲ್ಲನ್ನು ಮೇಲೆ ಕೆತ್ಬಿಟ್ಟು ಹೇಳು, ಈ ಜಮೀನು ನಂದು 3/4 ಎಕರೆ ಅಲ್ಲ, 1 ಎಕರೆ ಇದೆ ನಂದು ಅಂತ ಹೇಳಿಬಿಡು, ನಾನು ಬಿಟ್ಕೊಟ್ಬಿಡ್ತೀನಿ ಅಂತ ಅಣ್ಣ ಹೇಳ್ತಾನೆ. ಕೂಡಲೇ ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡಿಸಿದ ನಂತರ ಆ ಕಲ್ಲು ಎತ್ತಕ್ಕೆ ಬಂದ ಕೂಡಲೇ ಹೇಳ್ತಾನೆ, ಅಣ್ಣ ಕಲ್ಲು ಮಾತ್ರ ಎತ್ತೋದು ಬೇಡ, ನಂದು 3/4 ಎಕರೆ, ವಾಪಸ್ ಮನೆಗೆ ಹೋಗೋಣ ಬಾ ಅಂತ ಹೇಳ್ತಾನೆ. ಇದು ನಮ್ಮ ಸಂಸ್ಕೃತಿ. ಹೀಗೆ ದೇವಸ್ಥಾನ ಅಂತ ಕೇಳಿದರೆ ಅದೊಂದು ನಿರುದ್ಯೋಗ ಕೇಂದ್ರ ಅಲ್ಲ. ಬಿಹಾರದ ಮೊನ್ನೆ ಒಬ್ಬ ಸಚಿವ ಮಾತಾಡಿದರು, ದೇವಸ್ಥಾನ ಅಂತ ಕೇಳಿದ್ರೆ ನಿರುದ್ಯೋಗ ಕೇಂದ್ರ ಅಂತ. ದೇವಸ್ಥಾನ ನಿರುದ್ಯೋಗ ಕೇಂದ್ರ ಅಲ್ಲ ಸ್ವಾಮಿ, ದೇವಸ್ಥಾನ ಉದ್ಯೋಗ ಕೇಂದ್ರ, ದೇವಸ್ಥಾನ ವ್ಯಾಪಾರ ಕೇಂದ್ರ, ದೇವಸ್ಥಾನ ಆರ್ಥಿಕ ಕೇಂದ್ರ. ನಮ್ಮೆಲ್ಲರ ಜನರ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗ ಕೊಟ್ಟಿದ್ರೆ ಅದಿನ್ಯಾವ ವ್ಯಕ್ತಿನೂ ಅಲ್ಲ, ನಮ್ಮ ದೇವಸ್ಥಾನಗಳಿಗೆ ಕೊಟ್ಟಿದೆ. ನಮ್ಮ ದೇವಸ್ಥಾನಗಳು ಉದ್ಯೋಗವನ್ನು ಕೊಟ್ಟಿದೆ. ಹಣ್ಣು ಕಾಯಿ ಮುಖಾಂತರ ಆಟೋದಲ್ಲಿ ಹೋಗೋರಿಗೆ, ಬಸ್ಸಲ್ಲಿ ಹೋಗೋರಿಗೆ, ಲಾಡ್ಜಲ್ಲಿ ಹೋಗೋರಿಗೆ, ಈ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದೇವಸ್ಥಾನಗಳು ಸಾವಿರಾರು ಅಲ್ಲ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ನಮ್ಮ ದೇವಸ್ಥಾನಗಳು ಮಾಡಿದ್ದಾವೆ. ನಿರುದ್ಯೋಗ ಕೇಂದ್ರ ಅಲ್ಲ. ಮುಂದೆ ಬರ್ತಕ್ಕಂಥ ಅಯೋಧ್ಯೆಯ ರಾಮ ಮಂದಿರದ ಬಜೆಟ್ ಇನ್ನು 5 ವರ್ಷದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅವರು. ಅಯೋಧ್ಯೆಯ ರಾಮ ಮಂದಿರಕ್ಕೇನು ಸಂಗ್ರಹ ಆಗುತ್ತಲ್ಲ ಒಂದು ವರ್ಷಕ್ಕೆ, ಉತ್ತರ ಪ್ರದೇಶದ ಬಜೆಟ್ಟಿನ 25% ಬಜೆಟ್ಟಿನ ಟ್ಯಾಕ್ಸನ್ನು ಅಯೋಧ್ಯೆಯ ರಾಮ ಮಂದಿರದಿಂದ ಕೊಡ್ತಾರೆ. ಅಷ್ಟು ಟ್ಯಾಕ್ಸನ್ನು ರಾಮ ಮಂದಿರದಿಂದ ಸಂಗ್ರಹ ಆಗುತ್ತೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ದೇವಸ್ಥಾನ ಸಾವಿರಾರು ಜನರಿಗೆ ಉದ್ಯೋಗ ಕೊಡುತ್ತಲ್ಲ. ಹಾಗಾಗಿ ನಮ್ಮದು ನಿರುದ್ಯೋಗ ಕೇಂದ್ರ ಅಲ್ಲ, ನಮ್ಮದು ಭಿಕ್ಷುಕರ ಕೇಂದ್ರ ಅಲ್ಲ, ನಮ್ಮದು ಆಧ್ಯಾತ್ಮದ ಕೇಂದ್ರ. ಭಕ್ತರ ಜಾತಿ ಮತ ಪಕ್ಷ ಪಂಥ ಭೇದ ಭಾವಗಳನ್ನ ಮರಿತಕ್ಕಂಥ ಏಕತೆಯ ಕೇಂದ್ರ ನಮ್ಮ ದೇವಸ್ಥಾನಗಳು. ಕಳೆದ ಒಂದು 15 ದಿವಸಗಳ ಹಿಂದೆ ಕೊಪ್ಪಳದಲ್ಲಿ ಜಾತ್ರೆ ನಡೀತು. ಜಾತ್ರೆಗೆ ಬಂದಂಥ ಜನ ಎಷ್ಟು? 8 ಲಕ್ಷ ಜನರು. ಯಾವುದೇ ವೆಹಿಕಲ್ ವ್ಯವಸ್ಥೆ ಮಾಡಿರಲಿಲ್ಲ, ಯಾವುದೇ ಕರಪತ್ರ ಹೊರಡಿಸಿರಲಿಲ್ಲ, ಯಾರಿಗೂ ಏನು ತರಬೇಕು ಅಂತ ಹೇಳಿರಲಿಲ್ಲ. ಯಾರ್ದೋ ಮನೆಯಲ್ಲಿ ರೊಟ್ಟಿ ಬಂತು, ಯಾರ್ದೋ ಮನೆಯ ಚಟ್ನಿ ಪುಡಿ ಬಂತು, ಯಾರ್ದೋ ಮಾಲ್ದಿ ಬಂತು. ಇಡೀ ಜಾತಿ ಮತ ಪಕ್ಷ ಭೇದ ಭಾವಗಳಿಲ್ಲದೆ 8 ಲಕ್ಷ ಜನರು ಕೂತು ಆ ದೇವರಿಗೊಂದು ಉಗಿಯೋ ಅಂತ ಹೇಳಿದ್ರಲ್ಲ, ಆ ರಥವನ್ನು ಹೇಳಿದ್ರಲ್ಲ. ಹೀಗೆ ದೇವಸ್ಥಾನ ಜಾತಿ ಮತ ಪಕ್ಷ ಪಂಥ ಭೇದ ಭಾವಗಳನ್ನ ಮರೆದು ಒಂದು ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಆ ದೇವಸ್ಥಾನಕ್ಕೆ. ದೇವಸ್ಥಾನ ವಿಘಟನೆಯ ಕೇಂದ್ರ ಅಲ್ಲ, ದೇವಸ್ಥಾನ ಒಂದು ಸಂಘಟನೆಯ ಕೇಂದ್ರ, ದೇವಸ್ಥಾನ ಒಂದು ಸಂಸ್ಕಾರದ ಕೇಂದ್ರ, ದೇವಸ್ಥಾನ ಒಂದು ಸಾಮಾಜಿಕ ಕೇಂದ್ರ, ದೇವಸ್ಥಾನ ಒಂದು ನ್ಯಾಯ ಕೇಂದ್ರ, ದೇವಸ್ಥಾನ ಒಂದು ಅನ್ಯ ಕೇಂದ್ರ, ದೇವಸ್ಥಾನ ಒಂದು ವಿದ್ಯಾ ಕೇಂದ್ರ. ಹೀಗೆ ಇಂಥ ದೇವಾಲಯಗಳು ಇವತ್ತು 10 ಕೋಟಿ 15 ಕೋಟಿ 8 ಕೋಟಿ ಭವನಗಳನ್ನ ಕಟ್ತಾ ಇದ್ದೀವಿ. ತುಂಬ ದೊಡ್ಡದಾಗಿರ್ತಕ್ಕಂಥ ದೇವಸ್ಥಾನಗಳನ್ನ ಕಟ್ತಾ ಇದ್ದೀವಿ. ಆ ದೇವಸ್ಥಾನದಲ್ಲಿ ಚಿನ್ನದ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ, ಸಂತೋಷ. ಆದರೆ 80ನೇ ಇಸ್ವಿಯಿಂದ ಹಿಂದೆ ಇದ್ದಂಥ ಹಿರಿಯರು ತುಂಬ ಜನರಿಗೆ ನೆನಪಿರಬಹುದು.
ಇವತ್ತು ನಮ್ಮ ಮನಸ್ಸುಗಳು ಬದಲಾಗಬೇಕಾಗಿದೆ, ನಮ್ಮ ಚಿಂತನೆಗಳು ಬದಲಾಗಬೇಕಾಗಿದೆ. 80ನೇ ಇಸ್ವಿಗಿಂತ ಹಿಂದಕ್ಕೆ ಹೋದರೆ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿ ಅದು ಕಲ್ಲಿಂದಾಗಿತ್ತು. ಆ ದೇವಸ್ಥಾನದಲ್ಲಿರುವ ಮೂರ್ತಿ ಕಲ್ಲಾಗಿತ್ತು, ಮನುಷ್ಯರ ಮನಸ್ಸು ಬಂಗಾರವಾಗಿತ್ತು. ಇವತ್ತು ಮನುಷ್ಯರ ಮನಸ್ಸು ಕಲ್ಲಾಗ್ತಾ ಇದೆ, ದೇವರ ಮೂರ್ತಿ ಚಿನ್ನ ಆಗ್ತಾ ಇದೆ. ಇದು ಅಲ್ಲ ಆಗಬೇಕಾದ್ದು. ಮನುಷ್ಯರ ಮನಸ್ಸು ಬಂಗಾರ ಆಗಬೇಕಾಗಿದೆ, ಮೂರ್ತಿ ಕಲ್ಲನ್ನೇ ಪೂಜೆ ಮಾಡಬೇಕಾಗಿದೆ, ಕಲ್ಲನ್ನೇ ಪೂಜೆ ಮಾಡಬೇಕಾಗಿದೆ. ಹಾಗಾಗಿ ಅಯೋಧ್ಯೆಯಲ್ಲಿ ಸ್ವರ್ಣದ ರಾಮನನ್ನು ಪ್ರತಿಷ್ಠಾಪನೆ ಮಾಡಲಿಲ್ಲ, ಕಲ್ಲಿನಲ್ಲಿ ಆ ಕಪ್ಪು ಶಿಲೆಯ ಕಪ್ಪು ವರ್ಣ ಕೃಷ್ಣ ವರ್ಣದ ಕಲ್ಲನ್ನಿಟ್ಟು ರಾಮನನ್ನಾಗಿ ಮಾಡಿದರು. ಹೀಗೆ ಭಗವಂತ ಕಲ್ಲಾಗಿ ಇರಬೇಕಾಗಿದೆ, ಅವನು ದೇವರಾಗಬೇಕಾಗಿದೆ, ಕಲ್ಲಿನಲ್ಲಿ ಶಿಲೆ ಆಗಬೇಕಾಗಿದೆ. ಹಾಗಾಗಿ ಇಂಥ ಒಂದು ದೇವಸ್ಥಾನಗಳು ನಮ್ಮ ಸಂಸ್ಕಾರದ ಕೇಂದ್ರ, ವಿದ್ಯಾ ಕೇಂದ್ರ, ಅನ್ನ ಕೇಂದ್ರ, ದಾಸೋಹ ಕೇಂದ್ರ, ಜ್ಞಾನ ಕೇಂದ್ರ, ಎಲ್ಲ ಜೀವನದ ಮೌಲ್ಯಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಕೇಂದ್ರ ಆ ದೇವಸ್ಥಾನ ಆಗಬೇಕಾಗಿದೆ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ವಿಷಯದಲ್ಲಿ, ಸಮಾಜದಲ್ಲಿ ಈ ವಿಷಯವನ್ನು ಇಟ್ಟುಕೊಳ್ತಾ ನಮ್ಮೆಲ್ಲ ಗ್ರಾಮಗಳಲ್ಲಿರ್ತಕ್ಕಂಥ ದೇವಸ್ಥಾನಗಳು ಮತ್ತೊಮ್ಮೆ 10 ಹಲವು ರೀತಿಯ ಚಟುವಟಿಕೆಗಳನ್ನ ಮಾಡೋದ್ರ ಮುಖಾಂತರ ನಮ್ಮೆಲ್ಲ ದೇವಸ್ಥಾನಗಳು ಯಾವುದೋ ಒಂದು ದೇವಸ್ಥಾನವಾಗಿರಬಾರ್ದು, ಆ ದೇವಸ್ಥಾನ ಒಂದು ಶಕ್ತಿ ಕೇಂದ್ರ ಆಗಬೇಕು, ಒಂದು ಸಂಘಟಿತ ಕೇಂದ್ರ ಆಗಬೇಕು, ಒಂದು ಸಂಸ್ಕಾರ ಕೇಂದ್ರವಾಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯ ಇವತ್ತು ನಾಡಿನಾದ್ಯಂತ ಈ ರೀತಿ ಧರ್ಮದರ್ಶಿಯವರನ್ನು, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಬಂಧುಗಳನ್ನು ಸೇರಿಸೋದ್ರ ಮುಖಾಂತರ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಒಂದು ಅಂಶ ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ಈ ದೇವಸ್ಥಾನಗಳ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದಾಗ ತುಂಬ ಕಡೆ ಓಡಾಡಿದಾಗ ಅನ್ನಿಸ್ತು, ಕರ್ನಾಟಕದಾದ್ಯಂತ ದೇವಸ್ಥಾನಗಳು ಚೆನ್ನಾಗಿದೆ, ಧರ್ಮದರ್ಶಿಗಳು ಚೆನ್ನಾಗಿದ್ದಾರೆ, ಭಕ್ತರಿದ್ದಾರೆ. ಆದರೆ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕ ಸರಿ ಇದ್ದಾನೆ, ಅರ್ಚಕ ಸರಿ ಇದ್ದಾನೆ. ಆದರೆ ಅರ್ಚಕನಿಗೆ ಮಂತ್ರವನ್ನು ಕಲಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಈ ಸಮಾಜದಲ್ಲಿ ಇದೆಯಾ? ಯಾವುದೋ ಜಾತಿಗಳಲ್ಲಿ ಕೆಲವು ಜಾತಿಯಲ್ಲಿ ಕಲಿಸ್ಕೊಡ್ತಾರೆ, ಆದರೆ ಎಲ್ಲ ಜಾತಿ ಮತ ಪಕ್ಷ ಪಂಥದವರಿಗೆ ಆ ಅರ್ಚಕ ತರಬೇತಿಯನ್ನು ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆಯಾ ಅಂದಾಗ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿದು. ಯಾವುದೇ ಜಾತಿ ಮತ ಪಕ್ಷ ಪಂಥ ಭೇದ ಭಾವಗಳಿಲ್ಲದೆ ಒಂದು ಕೆಲಸವನ್ನು ಆರಂಭ ಮಾಡಬೇಕು ಅಂತ ಯೋಚನೆ ಮಾಡಿದು. ಅದು ಮಾಡಿದಾಗ ಅನ್ನಿಸ್ತು, ಅರ್ಚಕರಿಗೋಸ್ಕರ ಒಂದು ತರಬೇತಿಯನ್ನು ಮಾಡೋಣ. ಅದರಲ್ಲಿ ಕಾಲಮ್ನಲ್ಲಿ ಅವ್ರ ಹೆಸರು ಕೇಳಬೇಕು, ಅವ್ರ ಊರು ಕೇಳಬೇಕು, ಪೋಸ್ಟಲ್ ಅಡ್ರೆಸ್ ಕೇಳಬೇಕು, ವಿದ್ಯಾಭ್ಯಾಸ ಕೇಳಬೇಕು, ಉದ್ಯೋಗ ಕೇಳಬೇಕು, ದೇವಸ್ಥಾನ ಕೇಳಬೇಕು. ಅದರಲ್ಲಿ ಜಾತೀಯ ಕಾಲಮ್ ಇರಬಾರ್ದು. ಆ ಜಾತೀಯ ಕಾಲಮ್ ಇರಬೇಕು, ಅವ್ರ ದೇವ್ರ ಕಾಲಮ್ ಇರಬೇಕು. ಆ ರೀತಿ ಒಂದು ವ್ಯವಸ್ಥೆನ ಇಟ್ಕೊಂಡು ಒಂದು ಅರ್ಚಕರ ಶಿಬಿರವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದು. ಮೊದಲನೇ ಶಿಬಿರ ಚಿಕ್ಕೋಡಿ ಜಿಲ್ಲೆಯ ಅಥಣಿಯಲ್ಲಿ ಕೌಲುಗುಡ್ಡದಲ್ಲಿ ಮಾಡಿದು. 44 ಜನ ಅರ್ಚಕರು ಬಂದಿದ್ದರು. ಎರಡನೇ ಶಿಬಿರ ಶಿವಮೊಗ್ಗದ ಭದ್ರಾವತಿಯಲ್ಲಿ ಮಾಡಿದು, 35 ಜನ ಅಲ್ಲಿ ಬಂದಿದ್ದರು. 4ನೇ ಶಿಬಿರ ರಾಯಚೂರಿನ ಮಾತೆ ಮಾಣಿಕೇಶ್ವರಿ ಆಶ್ರಮದಲ್ಲಿ ನಡೆಸ್ತಾ ಇದೆ. 46 ಜನ ಅರ್ಚಕರು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಅವರ ಅನುಭವವನ್ನು ಕೇಳೋರಿದ್ದೀವಿ. ಒಂದು 5 ನಿಮಿಷಗಳ ಕಾಲ ಅವ್ರು ಕಲ್ತಿರ್ತಕ್ಕಂಥ ಆ ಒಂದು ಶಿಕ್ಷಣದ ಒಂದು ಪ್ರತ್ಯಕ್ಷತೆಯನ್ನು ನಾವು ನೋಡೋರಿದ್ದೀವಿ. ಹೀಗೆ ಯಾಕೆ ಈ ಕೆಲಸ ಮಾಡಬೇಕಾಗಿದೆ ಅಂತ ಕೇಳಿದರೆ, ಎಷ್ಟೋ ಕಡೆ ಹೋದಾಗ ಆ ದೇವಸ್ಥಾನದ ಅರ್ಚಕ ಒಂದು ಕೊಡಪನ ನೀರು, 1-2 ಹೂ, ಒಂದು ಊದ್ಗಡ್ಡಿ, ಇಷ್ಟೇ ವಾಪಸ್ ಬರೋದು. ನಾನೊಬ್ಬ ಅರ್ಚಕರನ್ನ ಕೇಳಿದೆ, ಯಾಕೆ ಈ ರೀತಿ ಮಾಡ್ತೀರಿ ಅಂತ. ಸರ್, ನಮ್ಮ ಮನೆತನದಲ್ಲಿ 200 ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ, 200 ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ತಾತನಿಗೆ ಯಾರೂ ಕಲಿಸ್ಲಿಲ್ಲ ಪೂಜೆದು, ನಮ್ಮ ಅಪ್ಪನಿಗೂ ಯಾರೂ ಕಲಿಸ್ಲಿಲ್ಲ. ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿ 20 ವರ್ಷ ಆಯಿತು, ನನಗೂ ಯಾರೂ ತರಬೇತಿ ಕೊಡಲಿಲ್ಲ. ಎಲ್ಲಿಂದ ಕಲೀಲಿ ಸರ್, ಎಲ್ಲಿಂದ ಕಲೀಲಿ? ಕಲಿಸೋರು ಯಾರು? ನಾವೆಲ್ಲ ಕಡೆ ಹೋದಾಗ ಅರ್ಚಕರನ್ನ ಮಾತಾಡ್ತೀವಿ, ಅವನಿಗೆ ಸಂಸ್ಕಾರ ಇಲ್ಲರಿ, ಅವನಿಗೆ ಪದ್ಧತಿ ಗೊತ್ತಿಲ್ಲ ಅಂತ ಹೇಳ್ತೀವಿ. ಆ ಅರ್ಚಕನಿಗೆ ಕಲಿಸ್ಕೊಡೋರು ಯಾರು? ಆ ಅರ್ಚಕನಿಗೆ ಕಲಿಸ್ಕೊಡ್ತೀವಿ ಬಾ ಅಂತ ಹೇಳಿರೋರು ಯಾರು? ಆ ಕಲಿಸ್ಕೊಡುವಂಥ ವ್ಯವಸ್ಥೆ ಇಲ್ಲ ಅಂದಾಗ ಅರ್ಚಕ ಇನ್ನೇಗೆ ಪೂಜೆ ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಅಂಥ ಅರ್ಚಕರಿಗೆ 13 ದಿನಗಳ ಕಾಲ ಊಟ, ವಸತಿ, ಬಟ್ಟೆ, ಪುಸ್ತಕ, ಪೂಜಾ ಸಾಮಗ್ರಿಗಳು ಎಲ್ಲವನ್ನೂ ಕೊಡೋದ್ರ ಮುಖಾಂತರ ನಾವು ಅವರಿಗೆ ಯಾವುದೇ ವಿಷಯ ಇಲ್ಲದೆ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಟು ಅವರಿಗೆ ತರಬೇತಿಯನ್ನು ಕೊಟ್ಟು ಅವರವರ ದೇವಸ್ಥಾನಗಳಲ್ಲಿ ಹೋಗಿ ಈಗೇನಾಗಲಿಂದ ಹೇಳಿದೆ ಇಂಥ ವಿಷಯಗಳಿಗೆ ಅನುಗುಣವಾಗಿ ಇಡೀ ಸಮಾಜ ನಂದು, ದೇಶ ನಂದು, ಧರ್ಮ ನಂದು, ಸಂಸ್ಕೃತಿ ನಂದು, ಪರಂಪರೆ ನಂದು, ನಾನು ಈ ನಾಡಿಗೋಸ್ಕರ ಏನಾದರೂ ಮಾಡಬೇಕು ಅಂತಕ್ಕಂಥ ಕೃತಜ್ಞತಾ ಮನೋಭಾವದಿಂದ ಕಾರ್ಯ ಮಾಡಬೇಕು ಅನ್ನುವ ಸದುದ್ದೇಶದಿಂದ ಈ ಒಂದು ಕೆಲಸವನ್ನು ಆರಂಭ ಮಾಡಿದ್ದೀವಿ. ಹೀಗೆ ದೇವಸ್ಥಾನಗಳು ನಮ್ಮ ನಾಡಿನ ಶ್ರದ್ಧಾ ಕೇಂದ್ರಗಳಾಗಬೇಕು, ಭಕ್ತಿ ಕೇಂದ್ರಗಳಾಗಬೇಕು, ಜ್ಞಾನ ಕೇಂದ್ರಗಳಾಗಬೇಕು, ಅನ್ನದಾಸೋಹ ಕೇಂದ್ರಗಳಾಗಬೇಕು, ಸಂಸ್ಕಾರ ಕೇಂದ್ರಗಳಾಗಬೇಕು, ಶಾಂತಿ, ನೆಮ್ಮದಿ, ನೊಂದು ಬೆಂದವರಿಗೆ ಆಶ್ರಯ ಕೊಡ್ತಕ್ಕಂಥ ಸ್ಥಾನಗಳಾಗಬೇಕು ಅನ್ನೋ ದೃಷ್ಟಿಯಿಂದ ಈ ದೇವಾಲಯ ಸಂವರ್ಧನಾ ಸಮಿತಿ ಕಾರ್ಯವನ್ನು ಮಾಡ್ತಾ ಇದೆ. ಆ ಕಾರ್ಯದಲ್ಲಿ ಯಾವುದೇ ಹೋರಾಟ, ಆಂದೋಲನ, ಪ್ರತಿಭಟನೆ, ಧರಣಿಗಳು ಇದು ಯಾವುದೂ ಇಲ್ಲದೆ ಅತ್ಯಂತ ಶಾಂತ ರೀತಿಯಲ್ಲಿ ಆ ದೇವಸ್ಥಾನದ ಎಲ್ಲ ಕಮಿಟಿಯವರು ಸಜ್ಜನ ಬಂಧುಗಳನ್ನ ವಿಶ್ವಾಸಕ್ಕೆ ತಗೊಳ್ಳೋದ್ರ ಮುಖಾಂತರ ಆ ದೇವಸ್ಥಾನದ ಉಂಡಿಗೆ ನಾವು ಕೈ ಹಾಕೋದಿಲ್ಲ.
ಆ ದೇವಸ್ಥಾನದ ಕಮಿಟಿಗೆ ನಾವು ಕೈ ಹಾಕೋದಿಲ್ಲ, ಆ ದೇವಸ್ಥಾನದ ಪರಂಪರೆಗೆ ನಾವು ಕೈ ಹಾಕೋದಿಲ್ಲ. ನಮ್ಮ ಉದ್ದೇಶ ಆ ಉಂಡಿಗೆ ಕೈ ಹಾಕಲ್ಲ, ಹಣದ ವಿಷಯಕ್ಕೆ ಬರಲ್ಲ, ಕಮಿಟಿ ವಿಷಯಕ್ಕೆ ಬರಲ್ಲ, ಮತ್ತು ಅಲ್ಲಿನ ಪೂಜಾ ಪದ್ಧತಿ ವಿಷಯಕ್ಕೆ ನಾವು ಬದಲಾಯಿಸಿ ಅಂತ ಬರೋದಿಲ್ಲ. ಇದಲ್ಲದೆ ಪ್ರತಿಯೊಂದು ದೇವಸ್ಥಾನಗಳು ಅತ್ಯಂತ ಸುಭದ್ರ ಆಗಬೇಕು ಮತ್ತು ದೇವಸ್ಥಾನಗಳಿಗೆ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಹೆಚ್ಚಾಗಬೇಕು, ವರ್ಷ ಪೂರ್ತಿ ನಿರಂತರ ಚಟುವಟಿಕೆಗಳ ಕೇಂದ್ರ ಆಗಬೇಕು ಆ ದೇವಸ್ಥಾನಗಳು ಅನ್ನೋ ಉದ್ದೇಶವಿಟ್ಕೊಂಡು ಈ ದೇವಾಲಯ ಸಂವರ್ಧನಾ ಸಮಿತಿ ಕಾರ್ಯ ಮಾಡ್ತಾ ಇದೆ. ಅಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ತಾವೆಲ್ಲರೂ ಕೈಯನ್ನು ಜೋಡಿಸ್ತಾ ನಮ್ಮ ದೇವಸ್ಥಾನಗಳನ್ನ ಆ ರೀತಿಯ ಒಂದು ಸಂಸ್ಕಾರದ ಸುಸಂಸ್ಕಾರದ ಕೇಂದ್ರಗಳನ್ನಾಗಿ ಮಾಡುವ ದಿಕ್ಕಿನಲ್ಲಿ ನಾವೆಲ್ಲರೂ ಕರವನ್ನು ಜೋಡಿಸಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಭಾರತ್ ಮಾತಾ ಕಿ